ಟಾಕ್ಸಿಕ್ ಸಿನಿಮಾ ಬುಧವಾರ ಯಾಕೆ ಬರ್ತಾ ಇದೆ? ಸೊ ಇದರ ಹಿನ್ನೆಲೆ ಏನು? ಸೊ 8 ಲಕ್ಕಿನ ಯಶ್ ಅವ್ರಿಗೆ. ಸೊ ಈ ಎಲ್ಲ ಪ್ರಶ್ನೆಗಳಿದೆ. ಸೊ ಇದನ್ನು ನಾವು ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋದರೆ 2 + 6 8 ಆಗುತ್ತೆ. ಸೊ ಇದು ಲಕ್ಕಿ ನಂಬರು. ಆಗಸ್ಟ್ 8ನೇ ತಾರೀಕು ಈ ಚಿತ್ರ ಟಾಕ್ಸಿಕ್ ಸಿನಿಮಾ ಮುಹೂರ್ತ ಆಗಿತ್ತು. ಆಗಸ್ಟ್ 8, 2026 ಈ ಒಂದು ಡೇಟಲ್ಲಿ ಚಿತ್ರದ ಕನ್ನಡದ ಮೊದಲ ಟ್ರೈಲರ್ ರಿಲೀಸ್ ಆಗಿತ್ತು ಟಾಕ್ಸಿಕ್ದು. 8ನೇ ತಾರೀಕು ಆಗುವಂಗೆ 2 + 6 26 ಇದು 8 ಆಗುವ ಅರ್ಥದಲ್ಲಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 26ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಇದೊಂದು ರೀತಿ 8 ನಂಬರ್ ಏನಿದೆ ಇದು ಲಕ್ಕಿನೇ. ಹಾಗಾಗಿ ಇನ್ನೊಂದು ವಿಚಾರ ಏನಂದರೆ ಯಶ್ ಅವರ ಬರ್ಡೇ ಏನಿದೆ ಜನವರಿ 8. ಸೊ ಇದು 8. ಸೊ ಆ 8ರ ನಂಟು ತುಂಬ ಸ್ಟ್ರಾಂಗ್ ಆಗಿದೆ ಅನಿಸುತ್ತೆ. ಅದರ ಹೊರತಾಗಿ ಆಗಸ್ಟ್ 26ನೇ ತಾರೀಕು ಈದ್ ಮಿಲಾದ್ ಇದೆ. ಸೊ ಅದು ಕೂಡ ಪ್ಲಸ್ ಆಗುತ್ತೆ. ರಜೆಗಳಿರುವುದರಿಂದ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನುವಂಥದ್ದು. ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. 500ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾಯಿದೆ, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸು ಮತ್ತು ಸಿಂಗಲ್ ಥಿಯೇಟ್ರು. ಮಲ್ಟಿಪ್ಲೆಕ್ಸ್ನಲ್ಲಿ 500 ಮೇಲೆ ಇದೆ, 500 ದಾಟಿ ಹೋಗಿದೆ ಟಿಕೆಟ್ ರೇಟು. ಕೆಲವು ಕಡೆ 400 ಕೂಡ ಇರುವಂಥದ್ದು. ಇನ್ನು ಮಿನಿಮಮ್ ಟಿಕೆಟ್ಸ್ ಅಂತ ಬಂದಾಗ ಅದು ಸಿಂಗಲ್ ಥಿಯೇಟರ್ನಲ್ಲಿ ಇರುವಂಥದ್ದು ₹200 ಮಿನಿಮಮ್ ಟಿಕೆಟ್ಸ್ ಏನಿದೆ ಅದು ಇಲ್ಲಿ ಸಿಂಗಲ್ ಥಿಯೇಟರ್ನಲ್ಲಿ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಬರ್ತಿರುವಂಥ ಈ ಚಿತ್ರ ಏನಿದೆ ಕಪಾಲ್ ಥಿಯೇಟ್ರ್ ಏನಿದೆ, ಕಪಾಲ್ ಥಿಯೇಟ್ರ್ ಏನಿತ್ತು ಆ ಜಾಗದಲ್ಲಿ AMB ಸಿನಿಮಾಸ್ ಅಂಥೇಳಿ ಶುರುವಾಗಿರುವಂಥದ್ದು. ಈ ಒಂದು ಮಲ್ಟಿಪ್ಲೆಕ್ಸ್ನಲ್ಲಿ 23 ಶೋಗಳಿರುವಂಥದ್ದು. ಸೊ 23 ಶೋಗಳಿರುವಂತಹ ಈ ಟಾಕ್ಸಿಕ್ ಸಿನಿಮಾ ಆ ದಿನ ಅಂದರೆ ಫಸ್ಟ್ ಡೇ ಆಗಸ್ಟ್ 26ನೇ ತಾರೀಕು 23 ಶೋಗಳು ಇಲ್ಲಿರುವಂಥದ್ದು. ಸಾವಿರಾರು ಶೋಗಳು ಇಡೀ ರಾಜ್ಯದಲ್ಲಿರುವಂಥದ್ದು. ಸೊ ತುಂಬ ವಿಶೇಷವಾಗಿ ಈ ಸಿನಿಮಾ ತನ್ನ ಖದರ್, ಯಶ್ ಅವರ ಅಪಿಯರೆನ್ಸ್, ಸ್ವ್ಯಾಗ್, ನಟಿಮಣಿಯರು, ಡೈರೆಕ್ಷನ್ನು, ಕಂಟೆಂಟು ಹೀಗೆ ಸುಮಾರು ವಿಚಾರಗಳಿಂದ ಗಮನ ಸೆಳೀತಾ ಇದೆ. ಈ ಚಿತ್ರಕ್ಕೆ A ಪ್ರಮಾಣ ಪತ್ರ ಬಂದಿರುವಂಥದ್ದು. 3 ಗಂಟೆ 14 ನಿಮಿಷದ ಈ ಚಿತ್ರ. ಒಂದೆರಡು ಮ್ಯೂಟ್ ಕೊಟ್ಟಿದ್ದಾರೆ ಸೆನ್ಸಾರ್ ಮಂಡಳಿಯವರು. ಅದು ಬಿಟ್ಟರೆ ಯಾವುದೇ ಕಟ್ಸ್ ಇಲ್ಲದೇ ಬರ್ತಾ ಇರುವಂಥದ್ದು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ತಯಾರಾದಂಥ ಅತಿ ದೊಡ್ಡ ಸಿನಿಮಾ ವಿಶ್ವ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. ಬೇರೆ ಬೇರೆ ಭಾಷೆಯಲ್ಲೂ ಬರ್ತಾ ಇದೆ. ಇನ್ನೊಂದು ವಿಚಾರ ಹೇಳಬೇಕು, ಕರ್ನಾಟಕದಲ್ಲಿ ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತಮಿಳ್, ಹಿಂದಿ ಈ ಭಾಷೆಯಲ್ಲೂ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ನೇ ತಾರೀಕು ರಿಲೀಸ್ ಆಗುತ್ತೆ. ಸೊ ಇದು ಟಾಕ್ಸಿಕ್ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಸಿಕ್ಕಂತಹ ಮಾಹಿತಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.